Audio Jungle. Audio Jungle. ಮನಗೂಳಿಗೆ ಪಟ್ಟಣಕ್ಕೆ ಆಗಮಿಸಿದ ಐಪಿಎಸ್ ಅಧಿಕಾರಿ ರವಿ ಚಂದಣ್ಣನವರ್. ಆತ್ಮಸ್ಥೈರ್ಯವೇ ಸಾಧನೆಗೆ ಸ್ಫೂರ್ತಿ ಎಂದು ಮನಗೂಳಿಯ ಪಟ್ಟಣದಲ್ಲಿ ಐಪಿಎಸ್ ಅಧಿಕಾರಿಗಳಾದ ರವಿ ಚಂದಣ್ಣನವರ್ ಹೇಳಿದರು. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮನಗೂಳಿಯಲ್ಲಿರುವ ಸ್ವಾಮಿ ವಿವೇಕಾನಂದ ವಸತಿ ಶಾಲೆ ಆಯೋಜಿಸಿದ ಯುವ ಮನಸ್ಸುಗಳಿಗಾಗಿ ವಿವೇಕಾನಂದರ ಪೂರ್ತಿ ಕೀರ್ತಿಗಳ ಗಂಗೋತ್ರಿ ಭಾಗವಹಿಸಿದ ಐಪಿಎಸ್ ಅಧಿಕಾರಿ ರವಿ ಚಂದಣ್ಣನವರ್ ಮಾತನಾಡಿ, ಯುವಕರು ಸಾಧನೆ ಮಾಡಬೇಕಾದರೆ ತಮ್ಮ ಆತ್ಮಸ್ಥೈರ್ಯವನ್ನು ಗಟ್ಟಿ ಮಾಡಿಕೊಳ್ಳಬೇಕು. ನಮಗೆ ನಾವೇ ಸ್ಫೂರ್ತಿ. ಎಷ್ಟೇ ಅಡೆತಡೆಗಳು ಬಂದರೂ ನಾವು ಕುಗ್ಗಬಾರದು. ಎಲ್ಲವನ್ನೂ ಸಹಿಸಿಕೊಳ್ಳುವ ಶಕ್ತಿಯನ್ನು ನಮಗೆ ನಮ್ಮ ಗುರುಗಳು ಕಲಿಸಿದ್ದಾರೆ ಎಂದು ಯುವಕರಿಗೆ ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳಿದರು. ಮಾಡುವ ಕೆಲಸದಲ್ಲಿ ಶ್ರದ್ಧೆ ಹಾಗೂ ಪ್ರಾಮಾಣಿಕತೆ ಇದ್ದಲ್ಲಿ ಫಲ ದೊರಕುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದರು. ಯಾರನ್ನು ಕೀಳಾಗಿ ನೋಡಬಾರದು. ನಾವು ಚೆನ್ನಾಗಿ ಓದಿ ಸರ್ಕಾರಿ ನೌಕರಿಗೆ ಹೋದ ಮೇಲೆ ಕೆಲವರಿಗೆ ಬುದ್ಧಿವಾದ ಹೇಳಿ ಅವರಿಗೂ ಒಂದು ಉದ್ಯೋಗ ಕೊಡಿಸುವುದರ ಬಗ್ಗೆ ಕಾಳಜಿ ವಹಿಸಬೇಕು. ನನಗೆ ಸರ್ಕಾರಿ ನೌಕರಿ ಇದೆ, ನಾನೊಬ್ಬ ಚೆನ್ನಾಗಿದ್ದರೆ ಸಾಕು ಎನ್ನುವ ಆಲೋಚನೆ ಯಾವತ್ತೂ ಯಾರಿಗೂ ಬರಬಾರದು ಎಂದು ಐಪಿಎಸ್ ಅಧಿಕಾರಿ ಹೇಳಿದರು. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಯುವಕರು ನಡೆ ನುಡಿ ಹಾವಭಾವದಲ್ಲಿ ತಮ್ಮದೇ ಆದ ಸಂಕಲ್ಪದ ದೃಢ ಮನಸ್ಸಿನಿಂದ ವಿದ್ಯಾರ್ಥಿ ಜೀವನದಲ್ಲಿ ಅಭ್ಯಾಸ ಮಾಡುವುದರಿಂದ ಎಂತಹ ಕಠಿಣವಾದ ಪರೀಕ್ಷೆಯನ್ನು ಸುಲಲಿತವಾಗಿ ಬರೆದು ಸರ್ಕಾರಿ ಖಾಸಗಿ ಕ್ಷೇತ್ರದಲ್ಲಿರುವ ಉನ್ನತವಾದ ಹುದ್ದೆಗಳನ್ನು ಅಲಂಕರಿಸಬಹುದು ಎಂದರು. ಅವರು ಈ ಅಧಿಕಾರಕ್ಕೆ ಬರಬೇಕಾದರೆ ಅವರ ಶ್ರಮ ಶ್ರದ್ಧೆಯನ್ನೇ ಕಾರಣ. ಅವರ ಪಟ್ಟಿರುವ ಕಷ್ಟ ನೋವುಗಳನ್ನು ಹಂಚಿಕೊಂಡರು. ಒಂದು ಬಡ ಕುಟುಂಬದಲ್ಲಿ ಜನಿಸಿದ ಐಪಿಎಸ್ ಅಧಿಕಾರಿ ರವಿ ಚಂದಣ್ಣನವರ್ ಈಗ ರಾಜ್ಯದ ಮೂಲೆ ಮೂಲೆಯಲ್ಲಿ ಯುವ ಪೀಳಿಗೆಗೆ ದೊಡ್ಡ ಅಣ್ಣ ಅನಿಸಿಕೊಂಡಿರುವ ಐಪಿಎಸ್ ಅಧಿಕಾರಿ ರವಿ ಚಂದಣ್ಣನವರ ಬಗ್ಗೆ ಎಷ್ಟು ಬರೆದರೂ ಕಡಿಮೆಯೇ ಅನಿಸುತ್ತೆ. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ಪರಮ ಪೂಜ್ಯ ಶ್ರೀ ಸ್ವಾಮಿ ನಿರ್ಭಯಾನಂದ ಸ್ವಾಮೀಜಿಯವರು, ಪರಮ ಪೂಜ್ಯ ಶ್ರೀ ಸ್ವಾಮಿ ವೀರೇಶಾನಂದ ಸರಸ್ವತಿ, ಕರ್ನಾಟಕ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಕುಮಾರಿ ಸಂಯುಕ್ತ ಎಸ್ ಪಾಟೀಲ್, ಶ್ರೀ ಸಂಗಮೇಶ್ ಬಬಲೇಶ್ವರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ್ ಬುರ್ಲಿ.